ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ಇವತ್ತು ನಾವು ಕ್ಯಾಂಟೀನ್ಗೆ ಹೋಗತ್ತೀವಿ. ನೋಡ್ರಿ, ಬರೀ ಕ್ಯಾಂಟೀನ್ ಬರೀ ಹಾಯ್ ಫ್ರೆಂಡ್ಸ್, ಕ್ಯಾಂಟೀನ್ಗೆ ಹೋಗೋನು. ಕ್ಯಾಂಟೀನ್ ಹೋಗೋಣ ಬರ್ರಿ. ಮಳೆ ಒಂದು ಶಿಸ್ತ ಬರತೈತಿ. ಇಲ್ಲೇ ಕಂಟಿನ್ಯೂ ಸ್ಟಾರ್ಟ್ ಆಗೈತ್ರಿ ಮಳೆ. ಫುಲ್ ಮಳೆ ಐತಿ. ತೋರ್ ನೀರಿನ ಬಾಟ್ಲಿ ತಗೋರಿ. ಇನ್ನ ಏನೇನು ತಗೋತಾರೆ ನೋಡ್ರಿ ಇವ್ರ. ಕ್ಯಾಂಟೀನ್ಗೆ ಹೋಗೋದು ಎದಕ್ಕಂದ್ರೆ ಬರೀ ಮ್ಯಾಗಿ ಸಾಮಾನು ಹೊಂಟೇವು. ಓದಿದ್ದೆಲ್ಲ ತೊಗೊಂಬಂದೇವು. ಮ್ಯಾಗಿ ಸಂಬಂಧ ಕ್ಯಾಂಟೀನ್ಗೆ ಹೋಗತ್ತೇವೆ. ನೋಡ್ರಿ ನೋಡ್ರಿ ಅದೇ ಹೊರಗೆ ಮಳೆನೂ ಬರತೈತಿ ಇವತ್ತು. ನೋಡ್ರಿ, ಪೂಜೆ ಮಾಡ್ಕೊಂಡು ಹೋಗತ್ತೇವೆ. ಹೋಗಾಕತ್ತ ಕೂಡಲೇ ಇವ್ರಿಗೆ ನೀರು ಅದು ಇದು ನೆನಪು. ಈಗ ಹೋಗಾಕತ್ರಿ ಇವ್ರು. ಇನ್ನು ನಾವು ಚಾವಿ ಹಾಕೊಂಡ ನಾವು ಹೋಗೋಣ ಬರ್ರಿ. ಹಂಗೆ ಬರಂಗಿಲ್ರಿ, ಅದ ಮತ್ತೆ ಕಟ್ ಮಾಡೇ ಮಾಡ್ಬೇಕಂತ. ಹಾಂ, ಅದೇ ಅದು ಬರ್ತಾವ ಬಸ್ಲೇ. ನಾನು ಫೋನ್ ಹೋಗಿ ಬರ್ತಾನೆ. ಮತ್ತೊಂದು ಕಟ್ ಮಾಡಿ ಹಾಂ, ಹೌದು ಬಿಡಿ. ನಂಗಂತೂ ಗೊತ್ತಿಲ್ಲ ಬಿಡಿ. ನಾ ಹೆಚ್ಚು ಫೋನ್ನಾಗ ಇಂಟ್ರೆಸ್ಟ್ ಇಲ್ಲ. ನಾನು ಜಾಸ್ತಿ ಕಡಿಮೆ ಇಂಟ್ರೆಸ್ಟ್ ಮಾಡಿ. ಸಾಯಿ ಮಂದಿರ ಗುಡಿ ಬಂತು. ಇಲ್ಲಿ ಬಂದು ಹೋಗ್ಬಂದು काय तर घ्यायला आले होते. ಮತ್ತೆ ಮಳೆ ಬರೋ ಕಾಲು ಹಾಸ್ಪಿಟಲ್ KV ಸ್ಕೂಲ್ ನೋಡಿ. ನಾವು ಹೋಗೋ ಕ್ಯಾಂಟೀನ್ ಇದೆ ಅಲ್ಲಿ ಕ್ಯಾಂಟೀನ್. ಹಾಂ, ಬ್ಯಾಗ್ ಇಲ್ಲೇ ಇರಲಿ ಬರ್ರಿ. ಇಲ್ಲೇ ಥರ ಬರ್ತೈತ್ರಲ್ಲ ಅದನ್ನ ನೋಡಿ. ಬಕೆಟ್ ತರತ್ತಾರಲ್ಲ. ಹಾಂ, ಬರಲ್ಲಿಡು. ಹಾಂ, ಮಳೆ ಬರಾಕೈತಿ ನೋಡ್ರಿ. ಇವ್ರು ಇಷ್ಟು ಭಾಳ ಅನ್ಸ್ತಾರ್ರಿ. ಭಾಳ ಬಂದರು ನೋಡಿ.
ಏನೂ ಇಲ್ಲ, ಸುಮ್ಮ ಬಂದರು ಅಪ್ಪ ಮಗ ಇಬ್ರು. ಏನು ಸಾಮಾನಿಲ್ಲ. ಬೇಕಾಗಿದ್ದಿಲ್ಲ ಎಲ್ಲ ಸಾಮಾನು ಐತಿ. ಮಳಿನೂ ಚಲೋ ಐತಿ. ಅದ ಮಳಿನೂ ಚಲೋ ಐತಿ. ನಮಗೆ ಬೇಕಾಗಿದ್ದ ಸಾಮಾನಂತರೂ ಏನೂ ಇಲ್ಲ. ಏನು ಮಾಡೋದು ಹೇಳಿ. ಈಗ ಮತ್ತೆ ಬೇರೆ ಕಡೆ ಹೋಗ್ಬೇಕು ನಾವು. ಫುಲ್ ರಶ್ ಐತಿ. ಹಾಂ ಅವ್ರೇನು ಹೇಳ್ತಾರಲ್ಲ, ಫುಲ್ ರಶ್ ಐತಿ. ಅಲ್ಲಿ ಏನು ಮಾಡೋದು ಹೇಳ್ರಿ ಅನ್ನಪ್ಪನ. ಕಾರ್ ಗಾಡಿ ತೊಗೊಂಬರೋಣಂದ್ರೆ ತೊಗೊಂಬರ್ಲಿಲ್ರಿ. ಇವರ ಪೂಜೆ ಮಾಡಕ್ಕೆ ಅಷ್ಟೇ ಕಾರ್ ಗಾಡಿ ತೊಗೊಂಡಾರ. ಅದೇ ಈಗ ನಾ ಏನು ಮಾಡಾಕಿದ್ದೇನೆ ರೀ, ನಾ ಸ್ಕೂಟಿ ಕೊಟ್ಟು ಬಿಡಾಕಿದ್ದೇನೆ ನಾ. ಯಾಕಂದ್ರೆ ಸ್ಕೂಟಿ ನಂಗೆ ಓಡ್ಸೋಕ್ಕಾಗತ್ತು, ಸುಮ್ಮ ವೇಸ್ಟ್ ಆಗತೈತಿ. ಬರ್ರಿ ಬರ್ರಿ. ಏನೋ ಕೊಪ್ಪನ್ ತೊಗೊಂಡ್ರು. ಏನು ಸಿಗ್ತೈತಿ ನಿಮ್ಗೆ? ಏನು ಸಿಗ್ತೈತಿ ಆಮೇಲೆ ಈಗ ಅವ್ರಿಗೆ ಗೊತ್ತಾಗ ಫೋನ್ ಹಚ್ಚಿದಾಗ. ನೀವು ಬೇರೆ ಹೊಸ ನಂಬರ್ ಬಂದ್ರೆ ಅವಾಯ್ಡ್ ಮಾಡ್ತೀರಾ. ಅದೇ ಏನು ಮಾಡೋದು ಈಗ? ಹೌದು, ಅವ್ರ ಕೆಲಸ ಇದು, ನಮ್ಮ ಕೆಲಸ. ಹಾಂ, ನೀವು ಹೊಸ ನಂಬರ್ ಬಂದ್ರೆ ಅವಾಯ್ಡ್ ಮಾಡಬೇಡಿ. ಏನೆಲ್ಲ ಅವಾಯ್ಡ್ ಮಾಡಬೇಕು. ಯಾಕಂದ್ರೆ ಈಗ ನಾವು ರಾತ್ರಿ ಒಳಗೆ ಅಲ್ಲಿ ಮ್ಯಾಗಿ ಏನಿಲ್ಲ ಅಂದರೆ ಈಗ ವಾಪಸ್ ಬರೋ ಅಲ್ಲ. ಸೀದಾ ಮನೆ ಸೀದಾ ಇಲ್ಲ ಡಿಮಾರ್ಟ್ಗೆ ಹೋಗ್ತೀವಿ ನಾವು ಹೋಗ್ತೀವಿ. ಇರೋದಿಲ್ಲ 3 ದಿವಸ ಇರ್ತಾರೆ ಇಲ್ಲ. ಅದಕ್ಕೆ ಮಳೆ ಇದ್ದಿದ್ದಕ್ಕೆ ಡಿಮಾರ್ಟ್ಗೆ ಹೋಗ್ತೀವಿ. ಓ ಬರಂದಿನಿ. ಸುಮ್ಮನೆ ಓಡಿಸಾಡತ್ತಾರೆ. ಮ್ಯಾಗಿ ಕೊಡ್ಬಾರೋ ಅದ ಮ್ಯಾಗಿ ಕೊಡ್ಸಂದ್ರೆ ಸುಮ್ಮನೆ ಓಡಿಸಾಡತ್ತಾರೆ. ನೀವು ಬೇಕಂತ ಹೆಸರು ಕೊಡ್ತಾರೆ. ನಾವು ತಿನ್ಬಾರ್ದು. ನೀವು ಹುಡ್ಕಾಡ್ತ ಬಂದ್ ಕೂಡಲೇ ಬರ್ಬೇಕು. ಒಂದೊಂದ್ಸಲ ತೋರಿಸ್ಬೋದ, ಒಂದೊಂದ್ಸಲ ಒಬ್ಬೊಬ್ಬರು ಆಪ್ಷನ್ ಬರ್ತಾರಲ್ಲ ಅವ್ರು ಇದು ಮಾಡ್ತಾರೆ. ನೋಡೋಣ ಮುಂದಿನ ಕ್ಯಾಂಟ್ರಿಗೆ ಹೋಗ್ತಿರ್ತೇವೆ. ಇದ್ರೆ ಹಂಗೆ ಇಲ್ಲಂದ್ರೆ ಇಲ್ಲ. ಕುಂತಿರ್ಗತ್ತೆ ನಾವು ಮಾದೇವ್ ಗುಡಿ ಮತ್ತೆ ಈ ಕೆಟ್ಟಿಗೆ ಬಂದ್ರೆ ಮ್ಯಾಗಿ ಸಿಗೋಮಟ್ಟ ಎಲ್ಲ ಬಿಡೋದು. ಮ್ಯಾಗಿ ಸಿಗೋಮಟ್ಟ ಬಿಡೋದು ಬೇಡ. ಒಂದು ಅಲ್ಲೇ ವಿಡಿಯೋ ತಗೋಕ್ಕಾಗಲಿಲ್ಲ. ಎಲ್ಲ ಸಾಮಾನೆಲ್ಲ ತೊಗೊಂಡ್ಬಂತು. ಕ್ಯಾಂಟೀನ್ ಸಾಮಾನೆಲ್ಲ ತೊಗೊಂಡ್ಬಂತು. 2 ಕ್ಯಾಂಟೀನ್ ಅಡ್ಡಾಡ್ತು, 3ನೇ ಕ್ಯಾಂಟೀನ್ಗೆ ಹೋದ್ವಿ. ಅಲ್ಲಿ 3 ಕ್ಯಾಂಟೀನ್ ಅಡ್ಡಾಡ್ತು. ಸಾಮಾನೆಲ್ಲ ತಗೊಂಡು 3 ನನ್ನೇ ಬೀಳಿಸ್ತಾರೋ. ಮನೆಗೆ ಹೋಗ್ತೀವಿ. ಮ್ಯಾಗಿ ಮಾಡ್ತೀವಿ. ಆದ್ರೆ ವಿಡಿಯೋ ಮಾಡಿ ಹಾಕ್ತಾರೆ. ಜೇರ್ವಿಂಗ್ನೇ ಹೋಯ್ತು ಸಾಮಾನಲ್ಲಿ ಇದ್ದು.
ಪಾಪ್ ನಿಂಗ ತರಕತ್ತಿದ್ರಲ್ಲ ಚೆನ್ನಾಗಿ ಕೊಡ್ತೇನೆ ಇಷ್ಟು ಸಾಮಾನು ತರಕ್ಕೆ ಹಿಂಗೆ ಮಾಡತ್ತಾರ. ಹೌದು ಬನ್ನಿ ಬಂದು ನೋಡ್ರಿ ಫುಲ್ ಸುಸ್ತಾತು. ಅದು ಈಗ ಆಮೇಲೆ ಸಾಮಾನು ಏನೇನು ತಂದು ಅಂಥೇಳಿ ತೋರಿಸಿ ಬೈ ಚಾದು ಕುಡ್ದು ಮ್ಯಾಗಿ ಮಾಡ್ಕೊಂಡು ತಿಂದ್ವಿ. ಕರಿ ತೋರ್ಸೋಕ್ಕಾಗಲಿಲ್ಲ ಹೆಂಗೆ ಮಾಡಿದ್ವಿ ಅಂತ. ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಇನ್ನೊಂದ್ಸಲ. ಅದಕ್ಕೆ ಈಗ ಎಲ್ಲ ಕೆಲಸ ಮುಗೀತು, ಚಾ ಕುಡಿದು ಈಗ ಕ್ಯಾಂಟೀನ್ ಸಾಮಾನೆಲ್ಲ ತಂದು ತೋರಿಸ್ಬೇಕಂತ ಹೇಗೆ ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಏನೇನು ತಂದೇವು ಅಂತ ತೋರಿಸ್ತೇವೆ. ನೋಡಿ ಬರ್ರಿ, ಎಲ್ಲ ತೆಗೆದು ಇಟ್ಕೊಂಡಿ ನೋಡಿ ಬರ್ರಿ. ಈಗ ನೋಡ್ರಿ ಫ್ಯಾಬ್ರಿಕ್ಕದು ಮೊದಲು ನಾವು ಯಾವ ತರ್ತಿದ್ದು ಕಂಫರ್ಟ್ ತೊಗೊಂಡ್ಬರ್ತಿದ್ವಿ. ಈಗ ಫಸ್ಟ್ ಟೈಮ್ ಸಾಫ್ಟ್ ಟೆಕ್ಸ್ ತೊಗೊಂಡಿದ್ದೀವಿ. ಹೆಂಗೆ ಬರ್ತೈತೆ ನೋಡೋಣ. ಚಲೋ ಐತೆ ಹೆಂಗೋ ನೋಡಿ ಆಮೇಲೆ ಯೂಸ್ ಮಾಡಿ ಬರ್ತೈತೆ. ಆಮೇಲೆ ಇದು ಕಾರ್ನ್ಫ್ಲೋರ್ ಗಾರ್ನಿಯರ್ ಆಮೇಲೆ ಇದೊಂದು ಸಾಲ್ಟ್ ಗೀ ಟಕ್ಕರ್ ಚಲೋ ಇರ್ತದೆ. ಟಕ್ಕರ್ ಪಪ್ಪ ಹೋಯ್ತಾ ಅಂತೀವಿ ದುಡ್ಡಿಗೆ ಅದ್ರ ಸಂಬಂಧ. ಈಗ ಕೆಂಪರ ಇದು ಹಾಜ್ಮೂಲ ಪಪ್ಪ ಯಾಕೆ ಇನ್ಸ್ಟಂಟ್ ಖೀರ್ ಪಾಕಿಟ್ ಹಾಲು ಬಾಯ್ಲ್ ಮಾಡೋಕ್ಕಿಟ್ಟು ಇನ್ನೊಂದ್ಸಲ ಹಾಕಿ ಮಾಡಿ ಮಸ್ತ್ ಹಾಕಿ ಒಂದ್ಸಲ ತೋರಿಸ್ತೇವೆ ನಾವು ಮಾಡೋದು ಹೆಂಗೆ. ಒಂದ್ಸಲ ಮಾಡಿದ್ರೆ ಚಲೋ ಐತಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ತೊಗೊಂಡು, ಯಾಕಂದ್ರೆ ಈಗ ನಮ್ಮ ಮನೆಯವರು ಅದ್ರ ನಾವು ಈಗ ಹೋಗಂಗಿಲ್ಲ. ಅವ್ರು ಬರೋ ಮಟ್ಟ ಮತ್ತು ನಾವು ಸ್ಕೂಲ ಮನೆ ಸ್ಟಾರ್ಟ್. ನಾ ಯೂಸ್ ಮಾಡೋದು ಸಂತೋಷು. ಈ ಸಲ ಬೇರೆ ತೊಗೊಂಡ್ರೆ ತೋರಿಸ್ತಾನೆ ನಿಮಗೆ ನೋಡಿ. ಸಿಂತಾಲ್ ಐತ್ರಿ, ಸ್ಮೆಲ್ ಚಲೋ ಐತ್ರಿ. ಅದು ಹೆಂಗಿರ್ತದೆ ಗೊತ್ತಿಲ್ರಿ ನನಗೂ. ಫಸ್ಟ್ ಟೈಮ್ ಯೂಸ್ ಮಾಡೋದು ಅದಕ್ಕೆ ಗೊತ್ತಿಲ್ರಿ. ಅದು ಸ್ಮೆಲ್ ಚಲೋ ಐತಿ. ಕೆಮ್ಮನ್ ಬರತ್ತೆ ನಂಗೆ. ಅದಕ್ಕೆ ನಾನು ಪಿಸ್ತಾ ಒಂದು ಪಾಕಿಟ್, ಆಮೇಲೆ ಮಸಾಲ ಪಾಕಿಟ್ ಒಂದು, ಚಿಕನ್ ಮಸಾಲ ಮತ್ತು ಮ್ಯಾಗಿ ಪ್ಯಾಕೆಟ್, ಫ್ಯಾಮಿಲಿ ಪ್ಯಾಕ್, ಆಮೇಲೆ ಸಣ್ಣ 6 ಪೀಸ್, ಆಮೇಲೆ ಮಳಿ ಐತಿ ಕರೆ ನೀವು ಬೇಕಂತ ಸ್ಕೂಲಿಂದ ಬಂದ್ಮೇಲೆ ಬೇಕಲ್ಲ ಅದಕ್ಕೆ ನೀರು ಹಾಕೊಂಡ ಇಲ್ಲ ನಾರ್ಮಲ್ ನೀರು ಹಾಕೊಂಡ ಕುಡಿಬೋದು. ಬಿಸ್ಕಿಟ್ ಆಮೇಲೆ 6 ಕ್ರೀಮ್ ಬಿಸ್ಕಿಟ್. ಯಾಕೆ ಬಿಸ್ಕಿಟ್ ಇವು ಜಾಸ್ತಿ ತಿನ್ನಂಗಿಲ್ಲ, ತಿಂದ್ರೆ ನಾನು ಅಷ್ಟೇ ತಿನ್ನೋದು. ಅದು ಒಂದೊಂದ್ಸಲ ನಾನು ತಿಂತೇನೆ. ಈ ಸಾಸ್ ಮ್ಯಾಗಿ ಸಾಸ್ ಮ್ಯಾಗಿ ಒಳಗೆ ಎಲ್ಲ ಕ್ವಾಲಿಟಿ ಐತಿ. ಬ್ರೆಡ್ ಎಲ್ಲ ಹಾಕ್ಬೋದು. ಬ್ರೆಡ್ ಜಾಮ ಮತ್ತು ಇದೆಲ್ಲ ಹಿಟ್ಟು ನೋಡಿ. ಕಾಕ್ರೋಚ್ ಒಂದು ಭಾಳ ಇದಾವೆ ಆಗಿದಾವೆ ಸದ್ಯಕ್ಕೆ. ಈಗ ಇದು ನೋಡ್ರಿ ಬಿಲ್ ಸಿಕ್ತು. ಬಿಲ್ ಸ್ವಲ್ಪ ಇದೆ. ಮ್ಯಾಗಿ ಇಷ್ಟು ಇದು ಸಣ್ಣದಕ್ಕೆ ಎಷ್ಟು ಗೊತ್ತ್ರಿ? 9 ರೂಪಾಯಿ 83 ಪೈಸೆ. ಮತ್ತು ಇಲ್ಲಿ ಹೊರಗೆ ತರಕ್ಕೆ ಹೋದ್ವಿ ಅಂದ್ರೆ 40 ರೂಪೀಸ್ ಇಲ್ಲ 15 ಅಂತ ಚಲೋ ರೇಟ್. ಫ್ಯಾಮಿಲಿ ಪ್ಯಾಕ 15 ಒಂದು ಪ್ಯಾಕ್ನಾಗ ಬರ್ತೈತೆ ಫ್ರೆಂಡ್ಸ್. ಈಗ ಇಷ್ಟು ತೊಗೊಂಬಂದೀವಿ. ಆಲ್ಮೋಸ್ಟ್ ಎಲ್ಲ ನಾವು ಹೊರಗೆ ತಂದೀವಿ ಸತ. ಅದಕ್ಕೆ ಇದು ಕ್ಯಾಂಟೀನ್ದಾಗ ಕಡಿಮೆ ನೋಡಿ. ಗ್ಲುಕೋಂಡಿ ಇದ್ರಾಗ ರೇಟ್ ಐತಿ 415. ನಮಗೆ ಬಿದ್ದೈತಿ 295. ಅಂದ್ರೆ ಅರ್ಧಕ್ಕರ್ಧ ಕಡಿಮೆ ರೇಟ್ ಸಿಗ್ತೈತಿ ನಮ್ಗೆ. ಅದೊಂದು ಬೆನಿಫಿಟ್ ಐತಿ. ಆದ್ಮೇಲೆ ಕ್ಯಾಂಟೀನ್ ಒಳಗೆ ತೊಗೊಳಕ್ಕೆ ಅರ್ಧಕ್ಕರ್ಧ ರೇಟ್ ಕಮ್ಮಿ ಐತಿ. ಇದು
ಇದು ಟಕ್ಕರ್ ಗೀ ನೋಡ್ರಿ. ಇದು ಗೀ ಇದ್ರ MRP ಐತಿ 1125 ಐತ್ರಿ ಇದ್ರದ್ದು. ನಮಗೆ ಕ್ಯಾಂಟೀನ ಸಿಕ್ಕೈತಿ 767 ಅಂದ್ರೆ 767 ಸಿಕ್ಕೈತಿ. ಹಿಂಗೆ ರೇಟ್ ಎಲ್ಲ ನಮ್ಗೆ ಅರ್ಧಕ್ಕರ್ಧ ಕಮ್ಮಿ ಒಳಗೆ ಸಿಗ್ತೈತಿ. ಮತ್ತು ಎಕ್ದಮ್ ಹೈ ಕ್ವಾಲಿಟಿ ಇರ್ತಾವೆಲ್ಲ, ಲೋ ಕ್ವಾಲಿಟಿ ಯಾವ ಇರಂಗಿಲ್ಲ, ಎಲ್ಲ ಚಲೋನೇ ಇರ್ತಾವೆ. ಅದಕ್ಕೆ ಅದೊಂದು ನಮ್ಗೆ ಅಡ್ವಾಂಟೇಜ್ ಮೇನ್ ಅಂದ್ರೆ ಕ್ಯಾಂಟೀನ್ ಒಳಗೆ ತೊಗೊಳ್ಳೋದು ಅಂದ್ರೆ ಒಮ್ಮೆ ತೊಗೋತೀವಿ, ಮತ್ತು ಇನ್ನು 3 ತಿಂಗಳು 4 ತಿಂಗಳು ನಾವು ಕ್ಯಾಂಟೀನ್ ಕಡೆ ಹೋಗಂತೀವಿ. ಮತ್ತು ನಮ್ಮ ಮನೆಯವ್ರು ಬಂದಮೇಲೆ ಯಾವಾಗ ಕರ್ಕೊಂಡು ಹೋಗ್ತಾರಲ್ಲ ಅವಾಗ ಹೋಗ್ತೇವೆ. ಕೆಮ್ಮಂದ್ರೆ ಕೆಮ್ಮಂದ್ರೆ ಅದಕ್ಕೆ ಇದು ಇಷ್ಟರೊಳಗೆ ಇವತ್ತೊಳಗೆ ಮುಗಿಸ್ತೀವಿ. ಮುಗೀತು ಇಷ್ಟು ಸಾಮಾನ. ಇನ್ನೇನು ತರೋದಿಲ್ಲ, ತಂದು ಇನ್ನೊಂದು ಸ್ಕೂಲ್ದಾಗ ತರೋದೈತಿ, ನೋಡಬೇಕು ಯಾವಾಗ ತರೋದಾಕೈತದ. ಇಲ್ಲಿ ಹೋಗೋದ್ರೊಳಗೆ ಹಾಕಿತ್ತೋ ಇಲ್ಲ ಹಳೆ ಸ್ಕೂಲ್ದಾಗ ತೊಗೊಂಡು ಹೋಗೋದಕ್ಕಂತ ಗೊತ್ತಿಲ್ಲ, ನೋಡೋಣ. ಓಕೆ ಬಾಯ್ ಫ್ರೆಂಡ್ಸ್. Bye friends. Good night. ಬಾಯ್. Bye.